ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಅಂತ. ಫಸ್ಟ್ ಟೈಮ್ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇದ್ದೀರಾ ದೊಡ್ಡ ಚಿತ್ರದ ಮೂಲಕ, ಹೇಗೆ ಅನಿಸ್ತಾ ಇದೆ? ಇಟ್ಸ್ ವಂಡರ್ಫುಲ್, ತುಂಬ ಚೆನ್ನಾಗಿದೆ. ನನಗಿದ ಆ್ಯಕ್ಚುಲಿ ಐ ಆಮ್ ಫೀಲಿಂಗ್ ಲೈಕ್ ಸೊ ಎಕ್ಸೈಟೆಡ್. ಈ ಸಿನಿಮಾ ನನಗೆ ಬಂದಿರೋದು ನನ್ನ ಲೈಫಲ್ಲಿ ಆ್ಯಂಡ್ ಮೆಮೊರೇಬಲ್ ಟು. ಫಸ್ಟ್ ಸಿನಿಮಾ ಮಾಡಿದ್ದು ಆ್ಯಕ್ಚುಲಿ 90% ಬ್ಯಾಂಗ್ಳೂರ್, 95-90% ಬ್ಯಾಂಗ್ಳೂರಲ್ಲೇ ಆಗಿದೆ. ಸಾಂಗ್ ಶೂಟ್ ಮಾತ್ರ ಅಹಮದಾಬಾದಲ್ಲಿ ಮಾಡಿದ್ದಾರೆ. ಹೌದು. ಮತ್ತೆ ಇನ್ನೊಂದು ಕೇಳಿದೆ, ಗುಜರಾತ್ನಲ್ಲೂ ಕೂಡ ಶೂಟ್ ಮಾಡಿದ್ದೀರಾ ಅಂತ ಹೇಳಿ. ಆ ಮೂಮೆಂಟ್ಸು, ಆ ಮೆಮೊರೀಸ್ ಎಲ್ಲ ಯಾವ ರೀತಿಯಾಗಿತ್ತು? ಒಂದು ಒಳ್ಳೆ ರಿಮಾರ್ಕಬಲ್ ಮೆಮೊರಿ ಮೇಡಮ್. ಯಾಕಂದರೆ ಇಡೀ ಸಿನಿಮಾ ನಾವು ಬ್ಯಾಂಗ್ಳೂರ್ ಲೋಕಲ್ ಏರಿಯಾಸಲ್ಲೇ ಶೂಟ್ ಮಾಡಿರೋದು. ಸೊ ಒಂದು ಸಾಂಗ್ ಮಾತ್ರ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಶೂಟ್ ಮಾಡಿದ್ದು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಮೊದಲನೇ ಸಿನಿಮಾ ಒಂದು ಡ್ಯುಯೆಟ್ ಸಾಂಗ್ನ ನಾವು ಅಲ್ಲಿ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿದೊಂದು ಬ್ಯೂಟಿಫುಲ್ ಮೆಮೊರಿ. ಬ್ಯೂಟಿಫುಲ್, ಎಸ್ ಸರ್. ಅದರಲ್ಲೂ ಕೂಡ ನಾಯಕ ನಟ ನೀವೇ ಆಗಿದ್ದೀರಾ, ನಿರ್ದೇಶನನೂ ಕೂಡ ನೀವೇ ಮಾಡಿದ್ದೀರಾ. ಒಂದು ಚಾಲೆಂಜಿಂಗ್ ಆಗಿರುತ್ತೆ, ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಎರಡೂ ಕೂಡ ಒಟ್ಟಿಗೆ ಮಾಡೋದು ತುಂಬ ಚಾಲೆಂಜಸ್ ಇರುತ್ತೆ. ಯಾವೆಲ್ಲ ಚಾಲೆಂಜಸ್ಸನ್ನು ನೀವು ಫೇಸ್ ಮಾಡಿದ್ರಿ ಈ ಚಿತ್ರದ ಮೂಲಕ? ಇಲ್ಲ ಮೇಡಮ್, ನನಗೆ ಪ್ರೀ ಪ್ರೊಡಕ್ಷನ್ ವರ್ಕು ಕ್ಲಾರಿಟಿಯಲ್ಲಿದ್ವಿ ನಾವು. ಸೊ ಹೇಗೆ ಅಂದರೆ ನನಗೆ ಇವತ್ತಿನ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವು ಅಂಥ ರಿಸ್ಕ್ ಇರಲ್ಲ, ನಾವು ಆರಾಮಾಗಿ ಮಾಡ್ಬೋದು ಎರಡೂ ಕೆಲಸನ. ಒಂದೊಳ್ಳೆ ಟೀಮ್ ಇರಬೇಕಷ್ಟೇ. ಬಟ್ ನಮ್ಮ ಟೀಮ್ ಹೇಗಿತ್ತು ಅಂತ ಹೇಳಿದ್ರೆ ಪ್ರೀ ಪ್ರೊಡಕ್ಷನ್ ವರ್ಕಲ್ಲಿ ಕ್ಲಿಯರ್ ಆಗಿದ್ವಿ ನಾವು. ಸೊ ಯಾವ ದಿನ ಯಾವ ಲೊಕೇಶನಲ್ಲಿ ಎಲ್ಲಿ ಶೂಟ್ ಮಾಡ್ತೀವಿ, ಯಾರೆಲ್ಲ ಆರ್ಟಿಸ್ಟ್ ಇರ್ತಾರೆ. ಸೊ ಈ ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಹೋಗಿದ್ವಿ. ನಮ್ಮ DOP ಆಗಿರ್ಬೋದು, ಆಮೇಲೆ ನಮ್ಮ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಆ್ಯಂಡ್ ನಮ್ಮ ಜೊತೆ ನಿಲ್ಲಿದ್ದಂಥ ಪ್ರೊಡಕ್ಷನ್ ಅವರಾಗಿರ್ಬೋದು, ಪ್ರತಿಯೊಬ್ಬರಿಂದನೂ ನಮಗೆ ಸಪೋರ್ಟ್ ಹಾಗೇ ಇತ್ತು. ಆ್ಯಂಡ್ ಮೋರೋವರ್ ಆರ್ಟಿಸ್ಟ್ಗಳು ಹುಲಿ ಕಾರ್ತಿಕ್ ಸರ್, ಬಾಲಾ ಸರ್, ಆಮೇಲೆ ರೇಷ್ಮಾ ಅಂತ ಇನ್ನೊಬ್ರು ಫೀಮೇಲ್ ಲೀಡ್ ಇದ್ದಾರಲ್ಲ ಅವರು, ಆ್ಯಂಡ್ ಅಗೈನ್ ಮೇಡಮ್ ಅವರು, ಎಲ್ಲರೂ ಸೇರಿ ಒಳ್ಳೆ ಸಪೋರ್ಟಿಂಗ್ ಆಗಿ ಈ ಒಂದು ಕೆಲಸ ಮಾಡ್ತಾ ಇದ್ವಿ. ಸೊ ಅಂತ ರಿಸ್ಕ್ ಏನಂತ ಅನಿಸ್ಲಿಲ್ಲ ನಮಗೆ. ಅಂದ್ರೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಆಗಿರುತ್ತೆ ಇವಾಗ ಸೆಲೆಕ್ಷನ್ ಪ್ರೊಸೆಸ್. ಅದರಲ್ಲೂ ಕೂಡ ನಿಮ್ದು ಫಸ್ಟ್ ಸಿನಿಮಾ, ಸ್ಯಾಂಡಲ್ವುಡ್ಗೆ ಫಸ್ಟ್ ಎಂಟ್ರಿ ಕೊಡ್ತಿದ್ದೀರಾ. ನೀವು ಕೂಡ ತುಂಬ ಚಾಲೆಂಜಸ್ಸನ್ನು ಫೇಸ್ ಮಾಡ್ತಿರ್ತೀರಾ. ಅಂದರೆ ಇವ್ರನ್ನ ಸೆಲೆಕ್ಟ್ ಮಾಡಬೇಕಾ, ಯಾರನ್ನ ಸೆಲೆಕ್ಟ್ ಮಾಡ್ಬೋದು ಕ್ಯಾರೆಕ್ಟರ್ಗೆ, ಈ ಕ್ಯಾರೆಕ್ಟರ್ಗೆ ಇವ್ರು ಸೆಲೆಕ್ಟ್ ಮಾಡಿದ್ರೆ ಗೊತ್ತು. ಆಮೇಲೆ ಒಬ್ಬೊಬ್ರು ರಿಜೆಕ್ಷನ್ ಇರುತ್ತೆ, ಒಬ್ಬೊಬ್ರು ನಾವು ಬರ್ತೀವಿ ಮಾಡ್ತೀವಿ ಸರ್ ಅಂತ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಯಾವ ರೀತಿಯಾಗಿ ನೀವು ಫೇಸ್ ಮಾಡಿದ್ದು? ಅಂದರೆ ನಮಗೆ ಆ ಥರದ್ದು ಒಂದು 2-3 ಕ್ಯಾರೆಕ್ಟರ್ನಲ್ಲಿ ಆಯಿತು. ಆ್ಯಂಡ್ ಆ ಒಂದು ಕ್ಯಾರೆಕ್ಟರ್ಗಳು ಹೇಗಿತ್ತು ಅಂತಂದರೆ ಮೇನ್ಲಿ ರೇಷ್ಮಾ ಅನ್ನೋರ್ದೊಂದು ಹೀರೋಯಿನ್ ಕ್ಯಾರೆಕ್ಟರ್ ಇದಾರಲ್ಲ, ಅವ್ರದ್ದೊಂದು ಕ್ಯಾರೆಕ್ಟರ್ ಅದೇ ರೀತಿ ಆಯಿತು. ಆಲ್ಮೋಸ್ಟ್ ಒಬ್ಬರು ಫೈನಲ್ ಆಗಿ ಅವ್ರಿಗೆ ಅಡ್ವಾನ್ಸ್ ಮಾಡಬೇಕಾಗಿತ್ತು. ಆಲ್ ಆಫ್ ಎ ಸಡನ್ ಅವರು ಬ್ಯಾಕ್ಔಟ್ ಆದರು. ಮತ್ತು ನೆಕ್ಸ್ಟ್ ನಾವು ಇಮಿಡಿಯೇಟ್ ಆಗಿ ಇನ್ನೊಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾಯಿತು. ಸೊ ಹಾಗೆ ಇನ್ನೊಂದು ಪಾತ್ರ ಬರುತ್ತೆ, ದೇವ್ ಅಂತ ಅಂದ್ಬಿಟ್ಟು ಒಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ. ಆ ಕ್ಯಾರೆಕ್ಟರ್ ಕೂಡ ಲಾಸ್ಟ್ ಮೂಮೆಂಟು, ನಾಳೆ ಶೂಟ್ಗೆ ಆ ಕ್ಯಾರೆಕ್ಟರ್ ಬೇಕೇ ಬೇಕು, ಇವತ್ತು ನೈಟ್ ಕನ್ಫರ್ಮ್ ಆಯಿತು. ಸೊ ಈ ರೀತಿ ಒಂದು 2-3 ಕ್ಯಾರೆಕ್ಟರ್ ಆ ಥರ ಆಗಿದೆ. ಸೊ ಚಿತ್ರ ಮಾಡೋದು ಅಷ್ಟು ಈಸಿ ಅಲ್ಲ. ಅದರಲ್ಲೂ ಕೂಡ ಈಗಿನ ಇದರಲ್ಲಿ ಸಿಕ್ಕಾಪಟ್ಟೆ ಕಷ್ಟ. ಒಂದು ಚಿತ್ರ ಮಾಡಿ ಅದನ್ನ ಥಿಯೇಟರಿಗೆ ತರೋದಂತ ಅಂದರೆ ಅಷ್ಟು ಈಸಿ ಮಾತೇ ಅಲ್ಲ ಅಂತಾನೆ ಹೇಳ್ಬೋದು. ಆ್ಯಕ್ಚುಲಿ ಅದನ್ನು ನೀವು ಇವಾಗ ಮಾಡಿದ್ದೀರಾ. ಎಷ್ಟು ವರ್ಷದ ಜರ್ನಿ ಸರ್ ಇದು? ಆಲ್ಮೋಸ್ಟ್ ನನಗೆ 16 ಕಂಪ್ಲೀಟ್ ಆಗಿ 17 ಇಯರ್ಸ್ ಜರ್ನಿ ಮೇಡಮ್ ಇದು. 2008 ಇಂದ ನಾನು ಒಬ್ಬ ಆರ್ಟಿಸ್ಟ್ ಆಗಕ್ಕೆ ಬಂದು ಅದರಲ್ಲಿ ರಂಗಭೂಮಿನಲ್ಲಿ ಕೆಲಸ ಮಾಡಿ, ಥಿಯೇಟ್ರಲ್ಲಿ ಒಂದು ಸುಮಾರು ಪ್ಲೇಸ್ ಎಲ್ಲ, ಶೋಸ್ ಎಲ್ಲ ನಾವು ಮಾಡಿ, ಅದಾದಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದು ಅಲ್ಲಿ ಜೂನಿಯರ್ ಡೈರೆಕ್ಟರಿಂದ ಹಿಡಿದು ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್, ಕೋ ಡೈರೆಕ್ಟರ್ ತನಕ ಕೆಲಸ ಮಾಡಿ, ಸೊ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಬಂದ್ವಿ ನಾವು. ಸೊ ಹಾಗೆ ನಮಗೆ ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಥರ ಒಂದು ಟೀಮ್ ಸಿಕ್ಕಿರೋದು ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಹೌದು. ಈ ಚಿತ್ರ ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡ್ತಾ ಇದ್ರಿ, ಏನು ವರ್ಕ್ ಮಾಡ್ತಾ ಇದ್ರಿ, ಏನೆಲ್ಲ ವರ್ಕ್? ಸೀರಿಯಲಲ್ಲಿ ಕೂಡ ನೀವು ಆ್ಯಕ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಹೇಳಿ. ಸೀರಿಯಲ್ ಅಂತಂದರೆ ವೆರಿ ಲಾಂಗ್ ಬ್ಯಾಕ್ ಮೇಡಮ್. ಮುಗಿಲು ಅಂತ ETV ಕನ್ನಡದಲ್ಲಿ ಒಂದು ಸೀರಿಯಲ್ ಬರ್ತಾ ಇತ್ತು. ಅದರಲ್ಲಿ ಒಂದು 15 ಎಪಿಸೋಡ್ ತನಕ ಕೆಲಸ ಮಾಡಿದ್ವಿ. ಆ್ಯಂಡ್ ಅಗೈನ್ ಪಾಂಡುರಂಗ ವಿಠಲ ಅನ್ನೋ ಒಂದು ಸೀರಿಯಲಲ್ಲಿ ಒಂದು 5-6 ಎಪಿಸೋಡ್ಸ್, ಡೈಲಿ ಎಪಿಸೋಡ್ಸಲ್ಲಿ ಆ್ಯಕ್ಟ್ ಮಾಡಿದ್ದು. ಅದಾದಮೇಲೆ ಫುಲ್ ಫ್ಲೆಡ್ಜ್ ಆಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬಂದ್ಬಿಟ್ಟೆ ನಾನು. ಇಲ್ಲ ಕೆಲಸ ಮಾಡೋಣ, ಕೆಲಸ ಕಲಿಯೋಣ ಅಂತೇಳಿ. ಸೊ ಕಂಪ್ಲೀಟ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ, ಆ್ಯಂಡ್ ಅಗೈನ್ ಸಿನಿಮಾ ಬಿಟ್ಟು ಬೇರೆ ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ. ನಮ್ಮದೊಂದು ಸಣ್ಣ ಬಿಸ್ನೆಸ್ ಇತ್ತು, ಆ ಬಿಸ್ನೆಸ್ಸು ನೋಡ್ಕೊಳ್ಳೋದು ಜೊತೆಗೆ ಸಿನಿಮಾದಲ್ಲೂ ಟೈಮ್ ಕೊಟ್ಕೊಂಡು ಮೋರ್ ಓವರ್ ಸಿನಿಮಾದಲ್ಲೇ ಇರ್ತಾ ಇದ್ದೆ. ಹೌದು, ಸಿನಿಮಾ ಅಂದರೆ ಫುಲ್ ಹುಚ್ಚು ಪ್ರೀತಿ ಅಂತ ಅನಿಸುತ್ತೆ ನಿಮಗೆ, ನೋಡಿದ್ರೇ ಗೊತ್ತಾಗುತ್ತೆ. ಆ್ಯಕ್ಚುಲಿ ಮೇಡಮ್, ನಿಮಗೆ ಶಿಲ್ಪಾ ಅವರೇ, ನಿಮಗೆ ಏನಂತ ಅಂದರೆ ಇವಾಗ ಒಂದು ಸಿನಿಮಾ ಮಾಡಬೇಕು ಅಂತ ಅಂದಾಗ ತುಂಬಾ ಚಾಲೆಂಜಸ್ ಆಗಿರುತ್ತೆ. ಇವಾಗ ಸೀರಿಯಲಿಂದ ಬಂದು ಸಿನಿಮಾಗೆ ಹೋಗೋದು ತುಂಬಾ ಒಂದು ರೀತಿಯಾಗಿ ಚಾಲೆಂಜಸ್. ಯಾವ ಥರ ಇರುತ್ತೆ ಸೆಲೆಕ್ಷನ್ ಪ್ರೊಸೆಸ್ಸು, ನಮ್ಮನ್ನು ಯಾವ ಥರ ಸೆಲೆಕ್ಟ್ ಮಾಡ್ತಾರೆ, ಈ ಪಾತ್ರಕ್ಕೆ ನಾವು
ತುಂಬಾನೇ ಆ ಪಾತ್ರದಲ್ಲಿ ಹೋಗಿ ನಾವು ಒಂದು ಪಾತ್ರ ಅಭಿನಯಿಸೋದಿದೆಯಲ್ಲ, ಇಟ್ಸ್ ಟು ಡಿಫಿಕಲ್ಟ್ ಅಂತಾನೆ ಹೇಳ್ಬೋದು. ನಿಮ್ದು ಜರ್ನಿ ಯಾವ ರೀತಿ ಆಗಿದ್ದು ಸೀರಿಯಲ್ ಟು ಸಿನಿಮಾ? ಆ್ಯಕ್ಚುಲಿ ನಾನು 8 ಸೀರಿಯಲ್ಸ್ ಮಾಡಿದ್ದೀನಿ. ಸೊ ನಮಗೆ ಸೀರಿಯಲ್ ಅನ್ನೋದು ಇಟ್ಸ್ ಎ ಕೈಂಡ್ ಆಫ್ ಎ ಲರ್ನಿಂಗ್ ಪ್ರೋಸೆಸ್. ನಮಗೆ ಪ್ರತಿಯೊಂದು ನಮ್ಮದು ಡ್ರೀಮ್ ಯಾವತ್ತೇ ಇದ್ರೂ ಸಿನಿಮಾ ಇರುತ್ತೆ. ನಮ್ಮ ಟಾರ್ಗೆಟ್ ಆಗಲಿ, ನಮ್ಮ ಗುರಿ ನಮ್ದು ಏನಿರುತ್ತೆ, ಹೇಮ್ ಆಗಲಿ, ನಮ್ಮದು ಸಿನಿಮಾ ಅನ್ನೋದು ಕಂಪ್ಲೀಟ್ಲಿ ಇರುತ್ತೆ. ಸೊ ಬಟ್ ನಮಗೆ ಆ ಬೇಸಿಕ್ ಆಗಲಿ, ಲರ್ನಿಂಗ್ ಪ್ರೋಸೆಸ್ ಆಗಲಿ, ನಮಗೆ ಸೀರಿಯಲ್ ತುಂಬ ಹೆಲ್ಪ್ಫುಲ್ ಮಾಡುತ್ತೆ. ಸೊ ಅದಕ್ಕೆ ನಾವು ಥ್ಯಾಂಕ್ಫುಲ್ ಹೇಳಬೇಕು. ನಮಗೆ ಆ್ಯಕ್ಟಿಂಗ್ ಪ್ರೋಸೆಸ್ ಆಗಲಿ, ಪ್ರೊಡಕ್ಷನ್ ಹೇಗಿರುತ್ತೆ, ಒಂದು ಟೆಕ್ನಿಷಿಯನ್ಸ್ ಆಗಲಿ, ಕ್ಯಾಮ್ರಾ ಫೋಕಸು, ವಾಟ್ ಎವರ್ ದ ಇಂಟರ್ನಲ್ ಥಿಂಗ್ಸ್ ಎಲ್ಲ ನಾವು ಕಲಿಬೋದು ಸೀರಿಯಲಲ್ಲಿ. ಸೊ ಅಲ್ಲಿಂದ ನನಗೆ ಸಿನಿಮಾ ಅನ್ನೋದಾಗಲಿ, ನಾವು ತುಂಬ ಆಡಿಷನ್ಸ್ ಕೊಡ್ತಾ ಇರ್ತೀವಿ, ಮತ್ತೊಂದು ಅಂತೆಲ್ಲ ಇರುತ್ತೆ ಫಾರ್ ಶ್ಯೂರ್. ಬಟ್ ಪರ್ಟಿಕ್ಯುಲರ್ ಕ್ಯಾರೆಕ್ಟ್ರ್ ಇದಕ್ಕೆ ನಾವೇ ಬೇಕು ಅಂದಾಗ ಅಲ್ಲಿ ಸಿನಿಮಾ ಯಾವತ್ತೂ ನಮ್ಮನ್ನು ಇದು ಮಾಡಲ್ಲ, ಕರ್ಸ್ಕೊಳ್ಳುತ್ತೆ. ವಿಲ್ ಗೆಟ್ ಆಪರ್ಚುನಿಟಿ ಅಂತ ನಾನು ಹೇಳ್ತೀನಿ. ಸೊ ಆ್ಯಸ್ ಆಫ್ ನನಗೆ ದೊಡ್ಡ ಮಷ ಸಿಕ್ಕಿರೋದು ಹಾಗೇ. ಸೊ ಆ ಕ್ಯಾರೆಕ್ಟ್ರಿಗೆ ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅದು ಕರೆದು ನಮ್ಗೆ ಅವಕಾಶ ಕೊಡುತ್ತೆ ಅನ್ನೋದು ಫಾರ್ ಶ್ಯೂರ್. ಓಕೆ, ಹೇಗೆ ನಿಮ್ಮ ಆಕ್ಟಿಂಗ್ ಜರ್ನಿ ಸ್ಟಾರ್ಟ್ ಆಯಿತು? ಯಾಕೆ ನಿಮಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್? ಸೊ ಆ್ಯಕ್ಟಿಂಗ್ ಬಂದು ನನ್ನ ಸೀನಿಯರ್ ಅಂದರೆ ನನ್ನ ಫ್ಯಾಮಿಲಿ ರಿಲೇಟಿವ್ ಕೂಡ, ಆ್ಯಂಡ್ ಶಿ ಈಸ್ ಅ ಸೀನಿಯರ್, ಸಂಗೀತ ಮೇಡಮ್, ಮೇ ಬಿ ಸತ್ಯ ಇನ್ ಲವ್ ಶಿವರಾಜ್ ಕುಮಾರ್ ಸರ್ ಜೊತೆ ಸಿಸ್ಟರ್ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಶಿ ಈಸ್ ಮೈ ರಿಲೇಟಿವ್. ಸೊ ಒನ್ ಶಿ ಕೇಮ್ ಟು ಮೈ ನನ್ನ ಫ್ಯಾಮಿಲಿ ಮನೆಗೆ ಬಂದಾಗ, ಶಿ ಕೇಮ್ ಟು ಆ ಫೆಸ್ಟಿವಲ್ ಸಮಥಿಂಗ್ ಏನೋ ಈವೆಂಟ್ ಇತ್ತು. ಶಿ ಕೇಮ್ ಆ್ಯಂಡ್ ಶಿ ಸಾ ಮಿ. ನನ್ನನ್ನು ನೋಡಿ ಅವರು ETV ಬರ್ತಾಯಿತ್ತು ಅವಾಗ ಸೀರಿಯಲ್. ಸೊ ನಾನು ಇನ್ನೂ ಸ್ಟಿಲ್ 9th ಏನೋ ಇದ್ದೆ. ಸೊ ನಾ ಚೆನ್ನಾಗಿದ್ದಾಳೆ, ಕರ್ಕೊಬೋದಾ ಅಂತ ಡೈರೆಕ್ಟಾಗಿ ಫ್ಯಾಮಿಲಿ ಮುಂದೆ ಹೇಳಿದಾಗ, ಇಲ್ಲ ನೆಕ್ಸ್ಟ್ 10th ಅವ್ರ ಎಜುಕೇಷನಿಗೆ ತೊಂದರೆ ಆಗುತ್ತೆ, ಇಲ್ಲ ಅಂತ ನಮ್ಮ ಮನೇಲಿ ರಿಜೆಕ್ಟ್ ಮಾಡಿದರು. ಅದು ನನ್ನ ತಲೆಯಲ್ಲಿ ಕೂತಿತ್ತು. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾಯಿದ್ದೆ, ಐ ವಾಸ್ ರೋಮಿಂಗ್ ದೇರ್. ನಾನು ನೋಡಿದಾಗ ಹೇಳಿದ್ರಲ್ಲ ಅಂದ್ಬಿಟ್ಟು, ಅದು ನನ್ನ ತಲೆಯಲ್ಲಿ ಇದ್ದಾಗ ನಾನು ಡ್ಯಾಡಿ ಹತ್ರ ಮಾತಾಡಿದಾಗ, ದೆನ್ ಐ ವೆನ್ ಲೈಕ್ ಅದನ್ನು ಸೀರಿಯಸ್ ಆಗಿ ತೊಗೊಂಡು, ಇಟ್ ವಾಸ್ ಇನ್ ಮೈ ಥಿಂಗ್. ಮೇ ಬಿ ನನ್ನ ಡೆಸ್ಟಿನಿ ಅನ್ಸುತ್ತೆ, ಇವತ್ತಿಲ್ಲಿ ಕೂತಿದ್ದೀನಿ ಅಂದರೆ ಆ ಥಾಟ್ ಬಂದಿದ್ದಕ್ಕೆ. ಸೊ ಅದು ಬಿಡಲಿಲ್ಲ. ಸೊ ಅಲ್ಲಿಂದ ನನಗೆ ನನ್ನ ತಂದೆ ಹೆಲ್ಪ್ ಮಾಡಿದ್ರು. ಸೊ ಈ ಸಪೋರ್ಟೆಡ್ ಮೀ. ಅಲ್ಲಿಂದ ನಾನು ಆ್ಯಕ್ಟಿಂಗ್ ಕ್ಲಾಸ್ ವಿಜಯ್ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ನಾನು ಕೋರ್ಸ್ ಮಾಡಿಕೊಂಡೆ. ದೆನ್ ಆಫ್ಟರ್ ದ್ಯಾಟ್ ಆಡಿಷನ್ಸ್, ಸೀರಿಯಲ್ಸ್, ಕೊನೆಗೆ ನಿಮ್ಮ ಮುಂದೆ ಗ್ಯಾರಂಟಿ ನ್ಯೂಸ್ ಇವತ್ತಿಗೆ ಇಂಡಸ್ಟ್ರಿಗೆ ಅವರು ದೊಡ್ಡ ಮನುಷ್ಯ ಫಿಲ್ಮಿಂದಾನೆ ಅಲ್ವಾ, ನಿಮ್ಮಿಂದಾನೆ. ಎಸ್ ಫಾರ್ ಶ್ಯೂರ್. ಅದನ್ನ ನಾನು ತುಂಬಾ ಥ್ಯಾಂಕ್ಫುಲ್ ಹೇಳ್ತೀನಿ. ಸುನಿಲ್ ಸರ್ ಆಗಲಿ, ಶರತ್ ಸರ್ ಆಗಲಿ, ಇವತ್ತು ನಾವು ಇಲ್ಲಿ ಕೂತಿದ್ದೀವಿ ಅಂದರೆ ಅವರೇ ಕಾರಣ. ಅವ್ರು ವಾಟ್ ಎವರ್ ದ ಗಿವನ್ ಕೆಲಸನೂ ಒಂದು ವಾಟ್ ಇಸ್ ಇಟ್ಸ್ ಅ ಗಿಫ್ಟ್ ಫಾರ್ ಅಸ್. ಸೊ ಅದನ್ನು ನಾವು ನೆನೆಸ್ಕೊತಾ ಇರ್ತೀವಿ. ಆ್ಯಂಡ್ ಫಸ್ಟ್ ಈಸ್ ಆಲ್ವೇಸ್ ಬೆಸ್ಟ್ ಆ್ಯಂಡ್ ಇಟ್ ವಿಲ್ ನೆವರ್ ನಾವು ಮರೆಯೋಕ್ಕೆ ಸಾಧ್ಯ ಅಲ್ಲ. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ದೆಮ್.